ಎಷ್ಟೇ ಆಗಿದ್ರು ಬಗೆದ್ರು ಸಿಗ್ತಾ ಇಲ್ಲ ಯಾವುದೇ ಅಸ್ಥಿಪಂಜರ. 13ನೇ ಪಾಯಿಂಟ್ ಅಲ್ಲಿ 18 ಅಡಿ ಆಗದಿದ್ದಾರೆ, ಏನೂ ಸಿಕ್ಕಿಲ್ಲ. 18 ಅಡಿ 25 ಅಡಿ ಆಗಲ್ಲ, ಬಗೆದ್ರು ಕೂಡ ಏನೂ ಸಿಕ್ಕಿಲ್ಲ. ಅಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ, ಮೂಳೆ ಸಿಕ್ಕಿಲ್ಲ, ತಲೆಬುಡನ್ನು ಸಿಕ್ಕಿಲ್ಲ. ಡಿಪಿಆರ್ ಯಂತ್ರವನ್ನ ತಂದರೂ ಕೂಡ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆಗಳಾಗ್ಲಿ ಎಂತದ್ದು ಸಿಕ್ಕಿಲ್ಲ. ನಾಳೆ ಮತ್ತೆ ಇದೇ ಪಾಯಿಂಟ್ ನಲ್ಲಿ ಆಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನೂ ಕೂಡ ಹುಡುಕಾಟ ಮಾಡ್ತಾನೆ ಇದ್ದಾರೆ. ಉತ್ತರ ದಿಕ್ಕಿನ ಕಡೆ ಹಲವಾರು ಶವ ಹೂತಿದ್ದೇನೆ ಅಂತ, ಇದೇ ಪಾಯಿಂಟ್ ಅಲ್ಲಿ ಉತ್ತರ ದಿಕ್ಕಿನ ಕಡೆ ಹಲವಾರು ಶವ ಹೂತಿದ್ದೇನೆ ಅಂತ ಆ ವ್ಯಕ್ತಿ ಉತ್ತರ ದಿಕ್ಕಿನ ಕಡೆ ಕೈ ಬೀಸಿ ತೋರಿಸಿದಾರಂತೆ ಅನಾಮಿಕ. ಆತನ ಹೇಳಿಕೆಯಂತೆ ನಾಳೆ ಮತ್ತೆ ಆ ದಿಕ್ಕಿನಲ್ಲಿ ಹುಡುಕಾಟ ನಡೆಸ್ತಾರಂತೆ. ನಾಳೆ ಬೆಳಗ್ಗೆಯಿಂದಲೇ ಮತ್ತೆ ಶವಗಳಿಗಾಗಿ ಶೋಧ ನಡೆಸುತ್ತಾರೆ. ಪಾಯಿಂಟ್ ನಂಬರ್ 13ರ ಸುತ್ತಮುತ್ತ ಎಸ್ಐಟಿ ಆಗಿರುತ್ತೆ. ನಾಳೆ ಮತ್ತೆ ಇವತ್ತು ಕತ್ಲಾಗೋವರೆಗೂ ಕೂಡ ಸುಮಾರು 18ಕ್ಕೂ ಹೆಚ್ಚು ಅಡಿ ಆಳ ತೆಗೆದು 25 ಅಡಿ ಆಗಲ್ಲ ಅಷ್ಟು ತೆಗೆದು ಒಂದು ಅರ್ಧ ಕೆರೆನೇ ಆಗೋಗ್ತಿತ್ತೇನಪ್ಪ, 2-3 ಗುಂಡಿ ಸೇರಿಸಿದ್ರೆ ಅಷ್ಟು ಬಗೆದು ಈಗ ಅಲ್ಲಿ ಏನು ಸಿಕ್ಕದೆ ವಾಪಸ್ ಮಣ್ಣನ್ನ ಹಾಗೆ ಮುಚ್ಚುತ್ತಾ ಇದ್ದಾರೆ. ಸೊ ನಾಳೆ ಮತ್ತೆ ಈ ಪಾಯಿಂಟ್ ನಂಬರ್ 13ರ ಹತ್ತಿರವೇ ಉತ್ತರ ದಿಕ್ಕಿನಲ್ಲಿ ಶೋಧ ನಡೆಯಲಿದೆಯಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, 13ನೇ ಪಾಯಿಂಟ್ ಅನ್ನ ಸೇಫ್ ಆಗಿ ಹಾಗೆ ಇಟ್ಕೊಂಡಿದ್ರು. ಅಲ್ಲಿ ಅತ್ಯಂತ ಹೆಚ್ಚು ಶವ ಹೋಗಿದ್ದೇನೆ ಅಂತ ಈತ ಹೇಳಿದಾನೆ ಅನ್ನುವಂಥದ್ದಿತ್ತು. ಸೊ ಏನೇನ್ ನಡೀತು ಇವತ್ತು ಬೆಳಗಿನಿಂದ, ಏನೇನ್ ನಡೀತು, ಇನ್ನೂ ಹೊಸ ಪಾಯಿಂಟ್ಗಳನ್ನ ಈತ ತೋರಿಸ್ತಾನೆ ಹೋಗ್ತಾನ, ಅಗಿತಾನೆ ಹೋಗ್ತಾರ? ಈ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಒಂದು ಪ್ರಶ್ನೆ ನಾಗೇಂದ್ರ ಬಾಬು, ಪ್ರತಿನಿತ್ಯ ಆತನನ್ನ ಬೇರೆ ಕಡೆ ಎಲ್ಲೋ ಕಳಿಸ್ತಾರಲ್ಲ, ಯಾಕೆ ಎಸ್ಐಟಿ ಆತನನ್ನ ವಶಕ್ಕೆ ಪಡೆದಿಲ್ಲ? ಈ ಪ್ರಶ್ನೆಗಳಿಗೆಲ್ಲ ಎಸ್ಐಟಿ ಉತ್ತರ ಕೊಡುತ್ತಾ? ಏನೆಲ್ಲ ಅಪ್ಡೇಟ್ ಇದೆ? ಈಗ ಶ್ರೀಲಕ್ಷ್ಮಿ, ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಈಗ SP ದಯಾಮ್ ಅವರು ಅಲ್ಲಿ ನಿಂತು ಚರ್ಚೆ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. SIT SP ಆಗಿರುವಂತಹ ಜಿತೇಂದ್ರ ದಯಾಮ್ ಅವರ ಹಿಂಬದಿಯಲ್ಲೇ ಮುಸುಕುಧಾರಿ ವ್ಯಕ್ತಿ ಕೂಡ ನಿಂತಿದ್ದಾನೆ. ಇಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಬಹುತೇಕ ಅಂತ್ಯ ಆಗಿದೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಈ ಒಂದು ಕಾರ್ಯಾಚರಣೆ ಆದ ಬಳಿಕ SIT ತನಿಖಾ ತಂಡದ ಕೆಲಸ ಮುಗ್ದೋಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಅವರು ಡಾಕ್ಯುಮೆಂಟ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿಂದ ಕಚೇರಿಗೆ ಹೋಗಿ ಕಚೇರಿಯಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ಅವರು ಒಂದಷ್ಟು ಡಾಕ್ಯುಮೆಂಟ್ ಇವತ್ತೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಕ್ರಿಯೆಗಳನ್ನ ಮುಕ್ತಾಯಗೊಳಿಸಬೇಕಾಗತ್ತೆ, ಫೈಲ್ ಅನ್ನ ರೆಡಿ ಮಾಡಬೇಕಾಗತ್ತೆ, ದಾಖಲೆಗಳನ್ನ ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಈ ಕ್ಷಣಕ್ಕೆ ಆತನನ್ನ ಮುಸುಕುಧಾರಿ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವೆಲ್ಲಿ ಗಮನಿಸ್ತಾ ಇದೀವಿ. ಶ್ರೀಲಕ್ಷ್ಮಿ ನೋಡಿ, ಈ ಒಂದು ಮುಸುಕುಧಾರಿ ವ್ಯಕ್ತಿ ಇದನ್ನಲ್ಲ, ಈತ ಆಲ್ರೆಡಿ ಎವಿಡೆನ್ಸ್ ಆಫ್ ವಿಟ್ನೆಸ್ ಆಕ್ಟ್ ನ ಅಡಿಯಲ್ಲಿ ಆತ ಒಂದಷ್ಟು ಅನುಮತಿಯನ್ನ ಪಡೆದುಕೊಂಡಿದ್ದಾನೆ. ಹಾಗಾಗಿ ಆತ ಇಲ್ಲಿಂದ SIT ಕಚೇರಿಗೆ ಹೋದ ಬಳಿಕ ಆತ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಅಂದ್ರೆ SIT ಕಚೇರಿಗೆ ಹೋದ ಬಳಿಕ ಇವತ್ತಿನ ವಿಚಾರಣೆ ಮುಕ್ತಾಯ ಆಯ್ತು ಅಂದಾಗ ಆತ ತಮ್ಮ ಲಾಯರ್ಗಳ ಜೊತೆಯಲ್ಲಿ ಹೊರಗಡೆ ಹೋಗೋದಕ್ಕೆ ಆತ ಎವಿಡೆನ್ಸ್ ಆಫ್ ವಿಟ್ನೆಸ್ ಆಕ್ಟ್ ನ ಅಡಿಯಲ್ಲಿ ಅನುಮತಿಯನ್ನ ಪಡೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಆತ ಯಾರ ಜೊತೆಲಿ ಬೇಕಾದ್ರೂ ಮಾತಾಡಬಹುದು ಅಥವಾ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಆತ ಪಡೆದುಕೊಂಡಿರುವಂತಹ ರೈಟ್ಸ್ ಅದು ಕಾನೂನಿನಲ್ಲಿ ಆತ ಪಡೆದುಕೊಂಡಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಆತ ಇಲ್ಲಿಂದ ಹೋದ ಬಳಿಕ ಆತನಿಗೆ ಹೋಗೋದಕ್ಕೆ ಆತನಿಗೆ ರೈಟ್ಸ್ ಕೂಡ ಇರುತ್ತೆ. ಇನ್ನು ಇವತ್ತು ಏನೆಲ್ಲ ಆಯ್ತು ಅಂದ್ರೆ ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಶ್ರೀಲಕ್ಷ್ಮಿ. ಇವತ್ತು GPR ಎಕ್ಸ್ಪರ್ಟ್ ಗಳನ್ನ ಬೆಳಗ್ಗೆ 10 ಗಂಟೆಗೆ SIT ಕಚೇರಿಗೆ ಕರೆಸಿಕೊಂಡು ನೇರವಾಗಿ 13ನೇ ಪಾಯಿಂಟ್ ಅಂತ ಕಳಿಸ್ಕೊಡ್ತಾರೆ. 10:20 ಸುಮಾರಿಗೆ ಯಥಾವತ್ತಾಗಿ ಪ್ರತಿನಿತ್ಯದಂತೆ ಮುಸುಕುಧಾರಿ ವ್ಯಕ್ತಿ SIT ಕಚೇರಿಗೆ ಬರ್ತಾನೆ. ಅದಾದ ಬಳಿಕ SIT ಕಚೇರಿಯಿಂದ ಆತನನ್ನ ಕರೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಇದರ ನಡುವೆ MN ಅನುಚೇತ್ ಅವರು ಇಲ್ಲಿಯವರೆಗೂ ಏನೆಲ್ಲ ತನಿಖೆ ಆಗಿದೆ ಅನ್ನೋದನ್ನ ವರದಿನ ತೆಗೆದುಕೊಂಡು ನಿನ್ನೆ ರಾತ್ರಿಯೇ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗಿದೆ ಅನ್ನೋದ್ರ ಬಗ್ಗೆ ವರದಿನ ತಗೊಂಡು ಗೃಹ ಇಲಾಖೆ ಕೊಡೋದಕ್ಕೆ ಮುಂದಾಗ್ತಾರೆ. ಇದರ ನಡುವೆ SIT ನೇತೃತ್ವವನ್ನ ವಹಿಸಿರುವಂತಹ ಪ್ರಣವ್ ಮೊಹಂತಿ ಅವರು 12 ಗಂಟೆ ಸುಮಾರಿಗೆ SIT ಕಚೇರಿಗೆ ಬರ್ತಾರೆ. ಅವರು ಬರ್ತಾ ಇದ್ದಂತೆ ಈ ಒಂದು 13ನೇ ಪಾಯಿಂಟ್ಗೆ ಹೋಗೋದಕ್ಕೆ ಸೂಚನೆ ಕೊಡ್ತಾರೆ. ಮುಸುಕುಧಾರಿ ವ್ಯಕ್ತಿಯನ್ನ SIT ತನಿಖಾ ತಂಡ, ಅದೇ ರೀತಿಗೆ AC ಸ್ಟೆಲ್ಲಾ ವರ್ಗೀಸ್ ಅವರು, ಸೋಕೋ ಟೀಮ್ ಆಗಿರ್ಬೋದು, FSL ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಕರ್ಕೊಂಡು 13ನೇ ಪಾಯಿಂಟ್ ಬರ್ತಾರೆ. 13ನೇ ಪಾಯಿಂಟ್ಗೆ ಬರ್ತಾ ಇದ್ದಂತೆ GPR ಎಕ್ಸ್ಪರ್ಟ್ಗಳು ಡ್ರೋನ್ ಸಹಾಯದೊಂದಿಗೆ ಆ GPR ನ ಮೂಲಕ ಈ ಒಂದು ಜಾಗದಲ್ಲಿ 40 ನಿಮಿಷಗಳ
ಕಾಲ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಯಾವುದೇ ರೀತಿಯಿಂದ ಕುರು ಪತ್ತೆ ಆಗೋದಿಲ್ಲ. ಅದಾದ ಬಳಿಕ 2:30ಗೆ ಲಂಚ್ ಬ್ರೇಕ್ ಅನ್ನು ತೆಗೆದುಕೊಳ್ತಾರೆ. ಈ 2:30ರಿಂದ 3 ಗಂಟೆ ಕೂಡ ಲಂಚ್ ಬ್ರೇಕ್ ನ ಸಂದರ್ಭದಲ್ಲಿ ಕೇವಲ ತಂತ್ರಗಾರಿಕೆಯಿಂದ ನಾವು ಏನು ಸಿಕ್ಕಿಲ್ಲ ಅನ್ನೋದು ಆಗೋದು ಬೇಡ, ಉತ್ಖನನವನ್ನ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ನಿರ್ಧಾರಕ್ಕೆ ಬರ್ತಾರೆ. 3 ಗಂಟೆಗೆ 2 ಹಿಟಾಚ್ಗಳನ್ನು ತರಿಸಿ ಆತ ತೋರಿಸಿರುವಂತಹ ಜಾಗದಲ್ಲಿ ಸುಮಾರು ಆಳದವರೆಗೂ ಕೂಡ ಆಗಿದ್ದು ನೋಡ್ತಾರೆ. ಸಂಜೆ 7 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗುವುದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಗೆ ಮುಕ್ತಾಯವನ್ನ ಹೇಳಿ ಇಲ್ಲಿಂದ ಈ ಕ್ಷಣಕ್ಕೆ ಎಲ್ಲರೂ ಕೂಡ ಹೊರಡುವಂತ ಕೆಲಸವನ್ನ ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ನಾಳೆ ಏನಾಗುತ್ತೆ ಅನ್ನೋದಾದ್ರೆ ಈಗ ನಾವಲ್ಲಿ ಗಮನಿಸ್ತಾ ಇದೀವಲ್ಲ, JCB ಏನುವಾಗ ಅಲ್ಲಿ ಮಣ್ಣನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಆ ಪಾಯಿಂಟ್ ನಲ್ಲಿಯೂ ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದೇ ಜಾಗದಲ್ಲಿ ಬಂದು ಮತ್ತೊಮ್ಮೆ ಕಾರ್ಯಾಚರಣೆ ನಡೆಯುತ್ತಾ ಅಥವಾ ಹೊಸ ಜಾಗವನ್ನ ಆತ ತೋರಿಸ್ತಾನ ಅನ್ನೋದನ್ನ ನಾಳೆವರೆಗೂ ಕೂಡ ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ. ಆಲ್ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಎಷ್ಟೇ ಆಗಿದ್ರು ಬಗೆದ್ರು ಸಿಗ್ತಾ ಇಲ್ಲ ಯಾವುದೇ ಅಸ್ಥಿಪಂಜರ. 13ನೇ ಪಾಯಿಂಟ್ ಅಲ್ಲಿ 18 ಅಡಿ ಆಗದಿದ್ದಾರೆ, ಏನೂ ಸಿಕ್ಕಿಲ್ಲ. 18 ಅಡಿ 25 ಅಡಿ ಆಗಲ್ಲ, ಬಗೆದ್ರು ಕೂಡ ಏನೂ ಸಿಕ್ಕಿಲ್ಲ. ಅಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ, ಮೂಳೆ ಸಿಕ್ಕಿಲ್ಲ, ತಲೆಬುಡನು ಸಿಕ್ಕಿಲ್ಲ. DPR ಯಂತ್ರವನ್ನ ತಂದರೂ ಕೂಡ ಯಾವುದೇ ಅಸ್ಥಿಪಂಜರವಾಗ್ಲಿ ಮೂಳೆಗಳಾಗ್ಲಿ ಎಂತದ್ದು ಸಿಕ್ಕಿಲ್ಲ. ನಾಳೆ ಮತ್ತೆ ಇದೇ ಪಾಯಿಂಟ್ ನಲ್ಲಿ ಆಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನೂ ಕೂಡ ಹುಡುಕಾಟ ಮಾಡ್ತಾನೆ ಇದ್ದಾರೆ. ಉತ್ತರ ದಿಕ್ಕಿನ ಕಡೆ ಹಲವಾರು ಶವ ಹೂತಿದ್ದೇನೆ ಅಂತ, ಇದೇ ಪಾಯಿಂಟ್ ಅಲ್ಲಿ ಉತ್ತರ ದಿಕ್ಕಿನ ಕಡೆ ಹಲವಾರು ಶವ ಹೂತಿದ್ದೇನೆ ಅಂತ ಆ ವ್ಯಕ್ತಿ ಉತ್ತರ ದಿಕ್ಕಿನ ಕಡೆ ಕೈ ಬೀಸಿ ತೋರಿಸಿದಾನಂತೆ ಅನಾಮಿಕ. ಆತನ ಹೇಳಿಕೆಯಂತೆ ನಾಳೆ ಮತ್ತೆ ಆ ದಿಕ್ಕಿನಲ್ಲಿ ಹುಡುಕಾಟ ನಡೆಸ್ತಾರಂತೆ. ನಾಳೆ ಬೆಳಗ್ಗೆಯಿಂದಲೇ ಮತ್ತೆ ಶವಗಳಿಗಾಗಿ ಶೋಧ ನಡೆಸುತ್ತಾರೆ. ಪಾಯಿಂಟ್ ನಂಬರ್ 13ರ ಸುತ್ತಮುತ್ತ SIT ಆಗಿರುತ್ತೆ. ನಾಳೆ ಮತ್ತೆ ಇವತ್ತು ಕತ್ಲಾಗೋವರೆಗೂ ಕೂಡ ಸುಮಾರು 18ಕ್ಕೂ ಹೆಚ್ಚು ಅಡಿ ಆಳ ತೆಗೆದು 25 ಅಡಿ ಆಗಲ್ಲ ಅಷ್ಟು ತೆಗೆದು ಒಂದು ಅರ್ಧ ಕೆರೆನೇ ಆಗೋಗ್ತಿತ್ತೇನಪ್ಪ, 2-3 ಗುಂಡಿ ಸೇರಿಸಿದ್ರೆ. ಅಷ್ಟು ಬಗೆದು ಈಗ ಅಲ್ಲಿ ಏನು ಸಿಕ್ಕದೆ ವಾಪಸ್ ಮಣ್ಣನ್ನ ಹಾಗೆ ಮುಚ್ಚುತ್ತಾ ಇದ್ದಾರೆ. ಸೊ ನಾಳೆ ಮತ್ತೆ ಈ ಪಾಯಿಂಟ್ ನಂಬರ್ 13ರ ಹತ್ತಿರವೇ ಉತ್ತರ ದಿಕ್ಕಿನಲ್ಲಿ ಶೋಧ ನಡೆಯಲಿದೆಯಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, 13ನೇ ಪಾಯಿಂಟ್ ಅನ್ನ ಸೇಫ್ ಆಗಿ ಹಾಗೆ ಇಟ್ಕೊಂಡಿದ್ರು. ಅಲ್ಲಿ ಅತ್ಯಂತ ಹೆಚ್ಚು ಶವ ಹುಗಿದಿದ್ದೇನೆ ಅಂತ ಈತ ಹೇಳಿದಾನೆ ಅನ್ನುವಂಥದ್ದಿತ್ತು. ಸೊ ಏನೇನ್ ನಡೀತು ಇವತ್ತು ಬೆಳಗಿನಿಂದ, ಏನೇನ್ ನಡೀತು, ಇನ್ನೂ ಹೊಸ ಪಾಯಿಂಟ್ಗಳನ್ನ ಈತ ತೋರಿಸ್ತಾನೆ ಹೋಗ್ತಾನ, ಅಗಿತಾನೆ ಹೋಗ್ತಾರ? ಈ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಒಂದು ಪ್ರಶ್ನೆ ನಾಗೇಂದ್ರ ಬಾಬು, ಪ್ರತಿನಿತ್ಯ ಆತನನ್ನ ಬೇರೆ ಕಡೆ ಎಲ್ಲೋ ಕಳಿಸ್ತಾರಲ್ಲ, ಯಾಕೆ SIT ಆತನನ್ನ ವಶಕ್ಕೆ ಪಡೆದಿಲ್ಲ? ಈ ಪ್ರಶ್ನೆಗಳಿಗೆಲ್ಲ SIT ಉತ್ತರ ಕೊಡುತ್ತಾ? ಏನೆಲ್ಲ ಅಪ್ಡೇಟ್ ಇದೆ? ಈಗ ಶ್ರೀಲಕ್ಷ್ಮಿ, ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಈಗ SP ದಯಾಮ್ ಅವರು ಅಲ್ಲಿ ನಿಂತು ಚರ್ಚೆ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. SIT SP ಆಗಿರುವಂತಹ ಜಿತೇಂದ್ರ ದಯಾಮ್ ಅವರ ಹಿಂಬದಿಯಲ್ಲೇ ಮುಸುಕುಧಾರಿ ವ್ಯಕ್ತಿ ಕೂಡ ನಿಂತಿದ್ದಾನೆ. ಇಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಬಹುತೇಕ ಅಂತ್ಯ ಆಗಿದೆ. ನಾವೆಲ್ಲರೂ ಕೂಡ ಅಂದುಕೊಂಡಿರ್ತೀವಿ ಈ ಒಂದು ಕಾರ್ಯಾಚರಣೆ ಆದ ಬಳಿಕ SIT ತನಿಖಾ ತಂಡದ ಕೆಲಸ ಮುಗ್ದೋಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಅವರು ಡಾಕ್ಯುಮೆಂಟ್ ಅನ್ನು ಮಾಡಬೇಕಾಗತ್ತೆ. ಇಲ್ಲಿಂದ ಕಚೇರಿಗೆ ಹೋಗಿ ಕಚೇರಿಯಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ಅವರು ಒಂದಷ್ಟು ಡಾಕ್ಯುಮೆಂಟ್ ಇವತ್ತೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಕ್ರಿಯೆಗಳನ್ನ ಮುಕ್ತಾಯಗೊಳಿಸಬೇಕಾಗತ್ತೆ, ಫೈಲ್ ಅನ್ನ ರೆಡಿ ಮಾಡಬೇಕಾಗತ್ತೆ, ದಾಖಲೆಗಳನ್ನ ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಈ ಕ್ಷಣಕ್ಕೆ ಆತನನ್ನ ಮುಸುಕುಧಾರಿ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವೆಲ್ಲಿ ಗಮನಿಸ್ತಾ ಇದೀವಿ. ಶ್ರೀಲಕ್ಷ್ಮಿ ನೋಡಿ, ಈ ಒಂದು ಮುಸುಕುಧಾರಿ ವ್ಯಕ್ತಿ ಇದನ್ನಲ್ಲ, ಈತ ಆಲ್ರೆಡಿ ಎವಿಡೆನ್ಸ್ ಆಫ್ ವಿಟ್ನೆಸ್ ಆಕ್ಟ್ ನ ಅಡಿಯಲ್ಲಿ ಆತ ಒಂದಷ್ಟು ಅನುಮತಿಯನ್ನ ಪಡೆದುಕೊಂಡಿದ್ದಾನೆ. ಹಾಗಾಗಿ ಆತ ಇಲ್ಲಿಂದ SIT ಕಚೇರಿಗೆ ಹೋದ ಬಳಿಕ ಆತ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಅಂದ್ರೆ SIT ಕಚೇರಿಗೆ ಹೋದ ಬಳಿಕ ಇವತ್ತಿನ ವಿಚಾರಣೆ ಮುಕ್ತಾಯ ಆಯ್ತು ಅಂದಾಗ ಆತ ತಮ್ಮ ಲಾಯರ್ಗಳ ಜೊತೆಯಲ್ಲಿ ಹೊರಗಡೆ ಹೋಗೋದಕ್ಕೆ ಆತ ಎವಿಡೆನ್ಸ್ ಆಫ್ ವಿಟ್ನೆಸ್ ಆಕ್ಟ್ ನ ಅಡಿಯಲ್ಲಿ ಅನುಮತಿಯನ್ನ ಪಡೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಆತ ಯಾರ ಜೊತೆಲಿ ಬೇಕಾದ್ರೂ ಮಾತಾಡಬಹುದು ಅಥವಾ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಆತ ಪಡೆದುಕೊಂಡಿರುವಂತಹ ರೈಟ್ಸ್ ಅದು ಕಾನೂನಿನಲ್ಲಿ
ಆತ ಪಡೆದುಕೊಂಡಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಆತ ಇಲ್ಲಿಂದ ಹೋದ ಬಳಿಕ ಆತನಿಗೆ ಹೋಗೋದಕ್ಕೆ ಆತನಿಗೆ ರೈಟ್ಸ್ ಕೂಡ ಇರುತ್ತೆ. ಇನ್ನು ಇವತ್ತು ಏನೆಲ್ಲ ಆಯ್ತು ಅಂದ್ರೆ ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಶ್ರೀಲಕ್ಷ್ಮಿ. ಇವತ್ತು GPR ಎಕ್ಸ್ಪರ್ಟ್ ಗಳನ್ನ ಬೆಳಗ್ಗೆ 10 ಗಂಟೆಗೆ SIT ಕಚೇರಿಗೆ ಕರೆಸಿಕೊಂಡು ನೇರವಾಗಿ 13ನೇ ಪಾಯಿಂಟ್ ಅಂತ ಕಳಿಸ್ಕೊಡ್ತಾರೆ. 10:20 ಸುಮಾರಿಗೆ ಯಥಾವತ್ತಾಗಿ ಪ್ರತಿನಿತ್ಯದಂತೆ ಮುಸುಕುದಾರಿ ವ್ಯಕ್ತಿ SIT ಕಚೇರಿಗೆ ಬರ್ತಾನೆ. ಅದಾದ ಬಳಿಕ SIT ಕಚೇರಿಯಿಂದ ಆತನನ್ನ ಕರೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಇದರ ನಡುವೆ MN ಅನುಚೇತ್ ಅವರು ಇಲ್ಲಿಯವರೆಗೂ ಏನೆಲ್ಲ ತನಿಖೆ ಆಗಿದೆ ಅನ್ನೋದನ್ನ ವರದಿಯನ್ನ ತೆಗೆದುಕೊಂಡು ನಿನ್ನೆ ರಾತ್ರಿಯೇ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗಿದೆ ಅನ್ನೋದ್ರ ಬಗ್ಗೆ ವರದಿನ ತಗೊಂಡು ಗೃಹ ಇಲಾಖೆ ಕೊಡೋದಕ್ಕೆ ಮುಂದಾಗ್ತಾರೆ. ಇದರ ನಡುವೆ SIT ನೇತೃತ್ವವನ್ನ ವಹಿಸಿರುವಂತಹ ಪ್ರಣಬ್ ಮೊಹಂತಿ ಅವರು 12 ಗಂಟೆ ಸುಮಾರಿಗೆ SIT ಕಚೇರಿಗೆ ಬರ್ತಾರೆ. ಅವರು ಬರ್ತಾ ಇದ್ದಂತೆ ಈ ಒಂದು 13ನೇ ಪಾಯಿಂಟ್ಗೆ ಹೋಗೋದಕ್ಕೆ ಸೂಚನೆ ಕೊಡ್ತಾರೆ. ಮುಸುಕುದಾರಿ ವ್ಯಕ್ತಿಯನ್ನ SIT ತನಿಖಾ ತಂಡ, ಅದೇ ರೀತಿಗೆ AC ಸ್ಟೆಲ್ಲಾ ವರ್ಗೀಸ್ ಅವರು, ಸೋಕೋ ಟೀಮ್ ಆಗಿರ್ಬೋದು, FSL ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಕರ್ಕೊಂಡು 13ನೇ ಪಾಯಿಂಟ್ ಬರ್ತಾರೆ. 13ನೇ ಪಾಯಿಂಟ್ಗೆ ಬರ್ತಾ ಇದ್ದಂತೆ GPR ಎಕ್ಸ್ಪರ್ಟ್ಗಳು ಡ್ರೋನ್ ಸಹಾಯದೊಂದಿಗೆ ಆ GPR ನ ಮೂಲಕ ಈ ಒಂದು ಜಾಗದಲ್ಲಿ 40 ನಿಮಿಷಗಳ ಕಾಲ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಯಾವುದೇ ರೀತಿಯಿಂದ ಕುರುಹು ಪತ್ತೆ ಆಗೋದಿಲ್ಲ. ಅದಾದ ಬಳಿಕ 2:15ಗೆ ಲಂಚ್ ಬ್ರೇಕ್ ಅನ್ನು ತೆಗೆದುಕೊಳ್ತಾರೆ. ಈ 2:15ರಿಂದ 3 ಗಂಟೆ ಕೂಡ ಲಂಚ್ ಬ್ರೇಕ್ ನ ಸಂದರ್ಭದಲ್ಲಿ ಕೇವಲ ತಂತ್ರಗಾರಿಕೆಯಿಂದ ನಾವು ಏನು ಸಿಕ್ಕಿಲ್ಲ ಅನ್ನೋದು ಆಗೋದು ಬೇಡ, ಉತ್ಖನನವನ್ನ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ನಿರ್ಧಾರಕ್ಕೆ ಬರ್ತಾರೆ. 3 ಗಂಟೆಗೆ 2 ಹಿಟಾಚ್ಗಳನ್ನು ತರಿಸಿ ಆತ ತೋರಿಸಿರುವಂತಹ ಜಾಗದಲ್ಲಿ ಸುಮಾರು ಆಳದವರೆಗೂ ಕೂಡ ಆಗಿದ್ದು ನೋಡ್ತಾರೆ. ಸಂಜೆ 7 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗುವುದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಗೆ ಮುಕ್ತಾಯವನ್ನ ಹೇಳಿ ಇಲ್ಲಿಂದ ಈ ಕ್ಷಣಕ್ಕೆ ಎಲ್ಲರೂ ಕೂಡ ಹೊರಡುವಂತ ಕೆಲಸವನ್ನ ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ನಾಳೆ ಏನಾಗುತ್ತೆ ಅನ್ನೋದಾದ್ರೆ ಈಗ ನಾವಲ್ಲಿ ಗಮನಿಸ್ತಾ ಇದೀವಲ್ಲ, JCB ಏನೋ ಅಲ್ಲಿ ಮಣ್ಣನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಆ ಪಾಯಿಂಟ್ ನಲ್ಲಿಯೂ ಕೂಡ ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದೇ ಜಾಗದಲ್ಲಿ ಬಂದು ಮತ್ತೊಮ್ಮೆ ಕಾರ್ಯಾಚರಣೆ ನಡೆಯುತ್ತಾ ಅಥವಾ ಹೊಸ ಜಾಗವನ್ನ ಆತ ತೋರಿಸ್ತಾನ ಅನ್ನೋದನ್ನ ನಾಳೆವರೆಗೂ ಕೂಡ ಕಾದು ನೋಡಬೇಕಾಗತ್ತೆ ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.